ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯ ಈ ಸಂಚಿಕೆಯ ಶೀರ್ಷಿಕೆ ರಾಜ್ಕುಮಾರ್ ಅವರ ಭಾಷಾ ಬದ್ಧತೆ. ಅನೇಕರು ರಾಜ್ಕುಮಾರ್ ಅವರ ಬಗ್ಗೆ ಅವರು ತಮಿಳುನಾಡಿನಲ್ಲಿದ್ದರು, ಅವರ ಮನೆಯಲ್ಲಿ ತಮಿಳು ಭಾಷೆಯನ್ನು ಮಾತಾಡ್ತಾ ಇದ್ರು, ಅವರ ಮಕ್ಕಳಿಗೆ ಕನ್ನಡವೇ ಬರ್ತಾ ಇರಲಿಲ್ಲ, ಈ ರೀತಿಯಾಗಿ ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು ಆಗಾಗ ಕೊಡ್ತಾ ಇರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಪ್ರಬಲವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೆದ್ರೂ ಜಯಿಸ್ಕೋಬೋದು ಅನ್ನುವಂಥ ಒಂದು ಕಾಲ ಇವಾಗ. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಅಪಸವ್ಯಗಳನ್ನು ಆಗಾಗ ನಾವು ನೋಡ್ತಾ ಇದ್ದೀವಿ. ನೋಡಿ, ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿ ನೆಲೆಸಿದ್ರು ಅನ್ನೋದು ರಹಸ್ಯ ಏನಲ್ಲ, ಎಲ್ರಿಗೂ ಗೊತ್ತಿರುವಂಥ ಸತ್ಯ ಅದು. ಯಾಕೆಂದರೆ ಕನ್ನಡ ಚಿತ್ರರಂಗ ಬೇರೂರಿದ್ದೇ ಮದ್ರಾಸ್ನಲ್ಲಿ. ಆ ಕಾಲದಲ್ಲಿ ಅವರು ಕನ್ನಡದ ಸೇವೆ ಮಾಡಬೇಕು ಅಂದರೆ ತಮಿಳುನಾಡಿನಲ್ಲಿ ಇರಲೇಬೇಕಾಗಿತ್ತು. ನಾವು ಹಿಂದೆನೇ ಹೇಳಿದ್ದೀವಿ ನಿಮಗೆ, 20 ವರ್ಷಗಳಲ್ಲಿ ಕೇವಲ 40 ಚಿತ್ರಗಳು ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗವೇ ಅಳಿವು ಉಳಿವಿನ ಅಂಚಿನಲ್ಲಿತ್ತು, ಏದುಸಿರು ಬಿಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಆಕ್ಸಿಜನ್ ರೂಪದಲ್ಲಿ ಕನ್ನಡಕ್ಕೆ ಒದಗಿ ಬಂದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಚಿತ್ರಗಳು ತಯಾರಾಗ್ತಾ ಇದ್ವು. ತಂತ್ರಜ್ಞರು, ಸಂಗೀತ ನಿರ್ದೇಶಕರು, ಕಲಾವಿದರು ಎಲ್ಲರೂ ಇದ್ದಿದ್ದೇ ತಮಿಳುನಾಡಿನಲ್ಲಿ, ಸ್ಟುಡಿಯೋಗಳು ಇದ್ದಿದ್ದು ಕೂಡ ಅಲ್ಲಿ. ಹಾಗಾಗಿ ಅವರು ಅಲ್ಲಿ ಇರಬೇಕಾಗಿತ್ತು. ಅಲ್ಲಿ ಇರಬೇಕು ಅಂದಾಗ ಅವರು ಅಲ್ಲಿನ ಭಾಷೆಯನ್ನು ಕಲೀಲೇಬೇಕಾಗತ್ತೆ, ಮಾತಾಡಲೇಬೇಕಾಗತ್ತೆ. ಆದರೆ ಅವರ ಬದ್ಧತೆ ಯಾವ ಭಾಷೆಗಿತ್ತು ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ನೋಡಿ, ಇದು ಹೇಗಿದೆ ಅಂದರೆ, ಒಬ್ಬ ಸೈನಿಕ ಕನ್ನಡದವನು ಸರಿ, ಆತ ಕಾಶ್ಮೀರದಲ್ಲಿ ಗಡಿ ಕಾಯುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆತ ಸಂವಹನಕ್ಕೆ ಯಾವ ಭಾಷೆಯನ್ನು ಬಳಸಬೇಕು, ಅಲ್ಲಿಯ ಭಾಷೆಯನ್ನೇ ಬಳಸಬೇಕಾಗಿತ್ತು. ಯಾಕೆಂದರೆ ಅವನು ಮಾಡ್ತಾ ಇರೋ ಕೆಲಸ ಯಾವುದು ಅನ್ನೋದು ನಮಗೆ ಮುಖ್ಯ ಅಷ್ಟೇ. ರಾಜ್ಕುಮಾರ್ ಅವರು ಕೂಡ ಅಷ್ಟೇ. ರಾಜ್ಕುಮಾರ್ ಅವರ ಮಕ್ಕಳಿಗೆ ಕನ್ನಡವೇ ಬರ್ತಾ ಇರಲಿಲ್ಲ ಅನ್ನೋದಾದರೆ ಇವತ್ತು ಅವರ 3 ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ದೂರ ಸಾಗಿ ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಕನ್ನಡಕ್ಕೆ ರಾಜ್ಕುಮಾರ್ ಅವರು ಎಷ್ಟು ಬದ್ಧರಾಗಿದ್ದರು ಅನ್ನೋದಕ್ಕೆ ಅವರ 2ನೇ ಚಿತ್ರವೇ ತೆಲುಗು ಚಿತ್ರವಾಗಿ ಅದು ಯಶಸ್ವಿಯಾಗಿದ್ದರೂ ಕೂಡ ಅವರು ಮುಂದೆ ಯಾವುದೇ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ ಅನ್ನೋದನ್ನು ನಾವು ಈಗಾಗಲೇ ಹೇಳಿದ್ದೀವಿ. ಅದೇ ರೀತಿಯಾಗಿ ಅಮಿತಾಬ್ ಬಚ್ಚನ್ ಅವರು ಕರೆದರೂ ಕೂಡ ಹಿಂದಿ ಚಿತ್ರದಲ್ಲಿ ಅಭಿನಯಿಸಲಿಲ್ಲ. ವಾಸನ್ ಸ್ಟುಡಿಯೋ ಬಾಗಿಲವರೆಗೂ ಹೋಗಿ ಅವಕಾಶವನ್ನು ಬೇಡ ಅಂತ ಹೇಳಿ ವಾಪಸ್ ಬಂದರು. ಈ ಎಲ್ಲ ಸಂಗತಿಗಳನ್ನು ನಿಮಗೆ ಈಗಾಗಲೇ ಹೇಳಿದ್ದೀವಿ. ಇನ್ನಷ್ಟು ಸಂಗತಿಗಳನ್ನು ಇಲ್ಲಿ ನೋಡೋಣ. ನೋಡಿ, ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ನಿರ್ಮಾಪಕರು ಸ್ಯಾಂಡೋ MMA ಚಿನ್ನಪ್ಪ ದೇವರವರು. ಅವರು ಪ್ರಾಣಿಗಳನ್ನು ಇಟ್ಕೊಂಡು ಆ ಕಾಲದಲ್ಲಿ ತುಂಬ ಕಸರತ್ತುಗಳನ್ನು ಮಾಡ್ತಾ ಉತ್ತಮವಾದ ಚಿತ್ರಗಳನ್ನು, ಮನೋರಂಜನಾತ್ಮಕವಾದ ಚಿತ್ರಗಳನ್ನು ಎಲ್ಲ ಭಾಷೆಗಳಲ್ಲಿ ತಯಾರು ಮಾಡ್ತಾಯಿದ್ರು. ಅವರು ರಾಜ್ಕುಮಾರ್ ಅವರ ಜನಪ್ರಿಯತೆಯನ್ನು ಮನಗಂಡು ಒಂದು ಸಾರಿ ರಾಜ್ಕುಮಾರ್ ಅವರ ಬಳಿ ಬರ್ತಾರೆ. ಬಂದು ಒಂದು ಬಹುಭಾಷಾ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಡ್ತಾರೆ. ಅದಕ್ಕಾಗಿ ಅವರು ಬಹುದೊಡ್ಡ ಮೊತ್ತದ ಸಂಭಾವನೆಯನ್ನು ರಾಜ್ಕುಮಾರ್ ಅವರಿಗೆ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ರಾಜ್ಕುಮಾರ್ ಅವರು ಗೌರವಯುತವಾಗಿ ಬೇಡ, ನಾನು ಯಾವುದೇ ಬೇರೆ ಭಾಷೆಯಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕರಿಸ್ತಾರೆ. ಇದು ರಾಜ್ಕುಮಾರ್ ಅವರ ಭಾಷಾ ಬದ್ಧತೆ. ಸಿನಿಮಾಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಜೊತೆ ನಮ್ಮ ಸಂಬಂಧ ಹೇಗೆ ಇರಲಿ, ಆದರೆ ಭಾಷೆಯ ವಿಚಾರಕ್ಕೆ ಬಂದಾಗ ಕರ್ನಾಟಕ ತಮಿಳುನಾಡು ಅಂದರೆ ಅದು ಒಂದು ರೀತಿಯಲ್ಲಿ ಇಂಡಿಯಾ ಪಾಕಿಸ್ತಾನ್ ರೀತಿಯಲ್ಲೇ ಆಗೋಗಿದೆ. ನೋಡಿ, 1961ರಲ್ಲಿ ಕಣ್ತೆರೆದು ನೋಡು ಸಿನಿಮಾ ತೆರೆಗೆ ಬರುತ್ತೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನದ ಹಾಡನ್ನು ಬಳಸಿಕೊಂಡಂತಹ ಒಂದು ಚಿತ್ರ ಅದು. ಆ ಚಿತ್ರದಲ್ಲಿ ನೀವು ಆರಂಭಕ್ಕೆ ನೋಡಿದ್ರೆ ಅದು ಅರುಣಾಚಲಂ ಸ್ಟುಡಿಯೋಸ್ ನಿರ್ಮಾಣದ ಸಿನಿಮಾ. ಆ ಅರುಣಾಚಲಂ ಸ್ಟುಡಿಯೋಸ್ನ ಲಾಂಛನವನ್ನು ತಮಿಳು ಭಾಷೆಯಲ್ಲಿ ಆ ಚಿತ್ರದ ಆರಂಭಕ್ಕೆ ಪ್ರದರ್ಶನ ಮಾಡಲಾಗಿದೆ. ಇವತ್ತು ಯೂಟ್ಯೂಬ್ನಲ್ಲಿ ನೀವು ಅದನ್ನು ನೋಡಬಹುದು. ನನಗೆ ಸುಮಾರು 6-7 ವರ್ಷ ಆಗಿದ್ದಾಗ ನಮ್ಮೂರಿನ ಟೆಂಟ್ನಲ್ಲಿ ಪ್ರತಿದಿನ 4 ದಿನಗಳ ಕಾಲ ಆ ಚಿತ್ರವನ್ನು ನೋಡಿದ್ದೀನಿ. ಇವತ್ತು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಆ ಒಂದು ಫ್ರೇಮ್. ಅದು ತಮಿಳು ಭಾಷೆಯಲ್ಲಿ ಬರೆದಿರುವಂಥದ್ದು. ಇವತ್ತಾದರೆ ಅದಕ್ಕೆ ಎಂಥೆಂಥ ಒಂದು ಪ್ರತಿಭಟನೆ ಬರ್ತಾ ಇತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ಕನ್ನಡ ಚಿತ್ರರಂಗ ಇದ್ದಂಥ ಕಾಲ ಅದು. 1968ರಲ್ಲಿ ರಾಜ್ಕುಮಾರ್ ಅವರ ನಾಯಕತ್ವದ ಮನಸ್ಸಾಕ್ಷಿ ಚಿತ್ರ ತೆರೆಗೆ ಬರುತ್ತೆ. SK ಆಚಾರ್ಯ ಅವರು ನಿರ್ದೇಶಕರು. ಆ ಚಿತ್ರದಲ್ಲಿ ಒಂದು ಸನ್ನಿವೇಶ ಇದೆ. ರಾಜ್ಕುಮಾರ್ ಅವರು ಭಾರತೀಯನ್ನು ಕರ್ಕೊಂಡು ಒಂದು ಕಂಪನಿಯ ವಿಳಾಸವನ್ನು ಕೇಳಿಕೊಂಡು ಹೋಗ್ತಾರೆ. ಅಲ್ಲಿ ಅವರು ಒಬ್ಬ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ, ಹಿಂಗೆ ಶೇಖರ್ ಆ್ಯಂಡ್ ಕಂಪನಿ ಹೆಂಗೆ ಇರ್ಕದು ತೆರಿಯುಮೋ ಅಂತ ತಮಿಳಿನಲ್ಲಿ ಕೇಳ್ತಾರೆ. ಈ ಡೈಲಾಗ್ ಬಂದಾಗ ಚಿತ್ರ ನೋಡ್ತಾ ಇದ್ದಂಥ ಪ್ರೇಕ್ಷಕರು ಹೋ ಅಂತ ಗಲಾಟೆ ಮಾಡಿದ್ದನ್ನು ನಾನು ತ್ರಿವೇಣಿ ಚಿತ್ರಮಂದಿರದಲ್ಲಿ ಆ ಚಿತ್ರವನ್ನು ಮಾರ್ನಿಂಗ್ ಶೋ ನೋಡುವಾಗ ನಾನು ನೋಡಿದ್ದೀನಿ. ಅಂದರೆ ರಾಜ್ಕುಮಾರ್ ಅವರು ಯಾವುದೇ ಕಾರಣಕ್ಕೂ ತಮಿಳು ಭಾಷೆಯನ್ನು ಮಾತನಾಡಬಾರದು, ಚಿತ್ರಗಳಲ್ಲಿ ಅದನ್ನ ಬಳಸಬಾರದು ಅನ್ನುವಂಥ ಒಂದು ಭಾವನೆ ಕನ್ನಡಿಗರಲ್ಲಿ ಇತ್ತು. ಅದು ಕನ್ನಡಿಗರಿಗೆ ತಮ್ಮ ಭಾಷೆಯ ಮೇಲೆ ಇರುವ ಅಭಿಮಾನ,
ಆ ಅಭಿಮಾನವನ್ನು ರಾಜ್ಕುಮಾರ್ ಅವರು ಕೂಡ ಮುಂದೆ ಗೌರವಿಸಿದರು. 1967ರಲ್ಲಿ ಬಿ ಆರ್ ಪಂತುಲು ಅವರು ಬೀದಿ ಬಸವಣ್ಣ ಸಿನಿಮಾ ತೆರೆಗೆ ತರ್ತಾರೆ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಭಾರತೀಯನ್ನು ಛೇಡಿಸುವಂಥ ಒಂದು ಹಾಡಿದೆ. ಅದು ಈ ಸದಾರಮೆ ಕಳ್ಳನ ಪಾತ್ರ ಹಾಡುವಂಥ ಹಾಡನ್ನು ಅಲ್ಲಿ ಬೇರೆ ರೂಪದಲ್ಲಿ ಬಳಸ್ಕೊಂಡಿದ್ದಾರೆ. ನೋಡಿ, ಆ ಹಾಡಿನಲ್ಲಿ ನಿನ್ ಕಂಡು ನಾ ಬಂದೆ, ನನ್ನ ಕಂಡು ನೀ ಬಂದೆ, ಇನ್ಯಾಕೆ ಕೋಪವೇ ಕೋಮಳಾಂಗಿ ಅಂತ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವ ಹಾಡದು. ಆ ಹಾಡಿನಲ್ಲಿ ಒಂದು ಚರಣ ತೆಲುಗಿನಲ್ಲಿದೆ, ಇನ್ನೊಂದು ಚರಣ ಇಂಗ್ಲೀಷ್ನಲ್ಲಿದೆ, ಮತ್ತೊಂದು ಚರಣ ಹಿಂದಿಯಲ್ಲಿದೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ತಮಿಳು ಭಾಷೆಯನ್ನು ಅವರು ಬಳಸಲಿಲ್ಲ. ಬಿ ಆರ್ ಪಂತುಲು ಅವರಿಗೆ ಗೊತ್ತಿತ್ತು ಕನ್ನಡಿಗರ ಕನ್ನಡ ಪ್ರೇಮ ಎಂಥದ್ದು ಅಂತ. ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಆ ತಮಿಳನ್ನು ಬಳಸಬಾರ್ದು ಅಂತಲೇ ಅವರು ಅದನ್ನು ಅಲ್ಲಿ ಬಳಸಲಿಲ್ಲ. ಹಾಗಂತ ಬಿ ಆರ್ ಪಂತುಲು ಅವರು ಅಂಧಾಭಿಮಾನಿ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ 1970ರಲ್ಲಿ ರಾಜ್ಕುಮಾರ್ ಅವರ ಮೊದಲನೇ ವರ್ಣಚಿತ್ರ ಕೃಷ್ಣದೇವರಾಯ ತೆರೆಗೆ ಬರುತ್ತೆ. ಆ ಚಿತ್ರದಲ್ಲಿ ಸಾಂದರ್ಭಿಕವಾಗಿ ಒಬ್ಬ ಸುಲ್ತಾನನ ಆಸ್ಥಾನದಲ್ಲಿ ಒಂದು ನೃತ್ಯ ನಡೆಯುತ್ತೆ. ಆ ನೃತ್ಯದ ಹಾಡಿದೆಯಲ್ಲ, ಅದನ್ನು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಇಡೀ ಹಾಡು ಹಿಂದಿ ಭಾಷೆಯಲ್ಲಿದೆ. ಖಾನಾ ಪೀನಾ ಮೋಜು ಉಡಾನಾ ಯಹಿ ಹಮಾರಾ ಕಾಮ್ ಯೆ ದುನಿಯಾ ಲಾಖ್ ಕರೆ ಬದನಾಮ್, ಹೀಗೆ ಪ್ರಾರಂಭವಾಗುವ ಆ ಹಾಡನ್ನು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಅದು ಸಾಂದರ್ಭಿಕವಾಗಿ ಚಿತ್ರದಲ್ಲಿ ಬಂದಿದ್ದರಿಂದಾಗಿ ಕನ್ನಡಿಗರು ಕೂಡ ಅದರ ಬಗ್ಗೆ ಯಾವುದೇ ಒಂದು ಆಕ್ಷೇಪಣೆಯನ್ನು ಮಾಡಲಿಲ್ಲ. ರಾಜಕುಮಾರ್ ಅವರ ಭಾಷಾ ಬದ್ಧತೆಯ ಬಗ್ಗೆ ಬೇಕಾದಷ್ಟು ಪ್ರಕರಣಗಳನ್ನು ನಾವು ಹೆಸರಿಸಬಹುದು. ನೋಡಿ, ಒಂದು ಸಾರಿ ತಮಿಳುನಾಡಿನಲ್ಲಿ ಒಂದು ಸಮಾರಂಭ ನಡೆಯುತ್ತೆ. MGR ಅವರು ಅಲ್ಲಿ ಉಪಸ್ಥಿತರಿರ್ತಾರೆ. ರಾಜ್ಕುಮಾರ್ ಅವರು ಮಾತಾಡೋದಕ್ಕೆ ಮೈಕ್ ತಗೋತಾರೆ. ಅವರು ಎಂದಿನಂತೆ ಕನ್ನಡದಲ್ಲಿ ಭಾಷಣವನ್ನು ಆರಂಭ ಮಾಡ್ತಾರೆ. ಆಗ ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು ಗಲಾಟೆ ಶುರು ಮಾಡ್ತಾರೆ. ಅಂದರೆ ನೀವು ತಮಿಳಿನಲ್ಲಿ ಮಾತಾಡಬೇಕು ಅಂತ. ಆಗ ಸ್ವತಃ MGR ಅವರು ಬಂದು ಪ್ರೇಕ್ಷಕರಿಗೆ ಹೇಳ್ತಾರೆ, ನೋಡಿ, ಇವರೊಬ್ಬ ಬಹುದೊಡ್ಡ ಕಲಾವಿದರು, ಯಾವ ಭಾಷೆಯಲ್ಲಿ ಬೇಕಾದರೂ ಇವರು ಮೆರೆಯಬಹುದಾಗಿತ್ತು. ಆದರೆ ಇವರು ತಮ್ಮ ಕನ್ನಡ ಭಾಷೆಗೆ ಬದ್ಧರಾಗಿ ಆ ಭಾಷೆಯಲ್ಲಿ ಮಾತ್ರ ಅಭಿನಯಿಸ್ತಾ ಇದ್ದಾರೆ. ಅಂಥ ಕಲಾವಿದರಿಗೆ ನಾವು ಅವಮಾನ ಮಾಡಬಾರ್ದು, ಅವರು ತಮ್ಮ ಭಾಷೆಯಲ್ಲೇ ಮಾತಾಡಲಿ ಅಂತ ಹೇಳಿ ಪ್ರೇಕ್ಷಕರನ್ನು ಸುಮ್ಮಗಾಗಿಸಿ ಸಮಾಧಾನಪಡಿಸಿ ಆ ಸಭೆ ಯಶಸ್ವಿಯಾಗಿ ನಡೆಯೋ ಹಾಗೆ ಮಾಡಿದ್ರು. ಇದು ರಾಜ್ಕುಮಾರ್ ಅವರ ಭಾಷಾ ಬದ್ಧತೆ. ಒಂದು ಸಾರಿ ಕರ್ನಾಟಕದಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರದಿಂದ ಉರ್ದು ವಾರ್ತೆಯನ್ನು ಪ್ರಸಾರ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ಆಗ ರಾಜ್ಕುಮಾರ್ ಅವರು ಅದನ್ನು ಪ್ರತಿಭಟನೆ ಮಾಡ್ತಾರೆ. ಯಾಕೆಂದರೆ ಯಾವುದೇ ಒಂದು ರಾಜ್ಯದಲ್ಲಿ ಆ ರಾಜ್ಯದ ಮಾತೃಭಾಷೆ, ರಾಷ್ಟ್ರಭಾಷೆ ಜೊತೆಯಲ್ಲಿ ಸಂವಹನಕ್ಕಾಗಿ ನಮಗೆ ವ್ಯವಹಾರಕ್ಕಾಗಿ ಬೇಕಾಗಿರುವಂಥ ಇಂಗ್ಲೀಷ್ ಭಾಷೆ, ಇವುಗಳಲ್ಲಿ ವಾರ್ತಾ ಪ್ರಸಾರವಾಗಲಿ ಯಾವುದೇ ಕಾರ್ಯಕ್ರಮ ಪ್ರಸಾರವಾದರೆ ತಪ್ಪಿಲ್ಲ. ಆದರೆ ಬೇರೆ ಒಂದು ಭಾಷೆಯನ್ನು ಇಲ್ಲಿ ಬಳಸೋದು ಬೇಡ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಯಾಕೆಂದರೆ ಆ ಒಂದು ಭಾಷೆಯನ್ನು ಇವತ್ತು ಬಳಸ್ತೀವಿ ಅಂದರೆ ಮತ್ತೆ ಇನ್ನೊಂದು ದಿವಸ ಬಂದು ಮತ್ತೊಂದು ಭಾಷೆಯನ್ನು ಕೇಳ್ತಾರೆ, ಇನ್ನೊಂದು ಭಾಷೆಯನ್ನು ಕೇಳ್ತಾರೆ. ಬೆಂಗಳೂರು ಆಲ್ರೆಡಿ ಒಂದು ಮಲ್ಟಿ ಕಲ್ಚರಲ್ ಸಿಟಿಯಾಗಿ ಆವತ್ತಿಗೆ ನಿರ್ಮಾಣ ಆಗೋಗಿತ್ತು. ಇಲ್ಲಿ ಎಲ್ಲ ಭಾಷೆಯ, ಎಲ್ಲ ಜಾತಿಯ, ಎಲ್ಲ ಪಂಗಡದ ಜನರು ಇದ್ದಾರೆ. ಎಲ್ಲರೂ ನಮ್ಮ ಭಾಷೆ ಬೇಕು ಅಂತ ಹೇಳಿದ್ರೆ ಒಂದು ಕಲಸು ಮೇಲೋಗ್ರ ಆಗಿ ಹೋಗ್ತಾ ಇತ್ತು. ಅದನ್ನು ರಾಜ್ಕುಮಾರ್ ಅವರು ಯಶಸ್ವಿಯಾಗಿ ತಡೆದರು. ಅದೇ ರೀತಿಯಾಗಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸಂಜಯ್ ಖಾನ್ ಅವರು, ಫಿರೋಜ್ ಖಾನ್ ಅವರ ತಮ್ಮ ಸಂಜಯ್ ಖಾನ್, ಇಬ್ಬರೂ ಬೆಂಗಳೂರು ಮೂಲದವರೇ. ಅವರು ಟಿಪ್ಪು ಧಾರಾವಾಹಿಯನ್ನು ಚಿತ್ರೀಕರಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಟಿಪ್ಪುವಿನ ಮದುವೆಯ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡುವಾಗ ಅಲ್ಲಿ ಒಂದು ಅಪಘಾತ ಸಂಭವಿಸಿ ಬಹಳಷ್ಟು ಜನರು ಪ್ರಾಣ ಕಳ್ಕೋಬೇಕಾಗಿ ಬರುತ್ತೆ. ಆ ಟಿಪ್ಪು ಧಾರಾವಾಹಿಯನ್ನು ಕನ್ನಡದಲ್ಲಿ ಡಬ್ ಮಾಡಿ ಪ್ರಸಾರ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಆಗ ಕೂಡ ರಾಜ್ಕುಮಾರ್ ಅವರು ಸೆಟದು ನಿಂತು ಅದನ್ನು ಪ್ರತಿಭಟಿಸ್ತಾರೆ. ಯಾವುದೇ ಕಾರಣಕ್ಕೂ ಅದು ಕನ್ನಡಕ್ಕೆ ಡಬ್ ಆಗಿ ಇಲ್ಲಿ ಪ್ರಸಾರ ಆಗಬಾರ್ದು ಅಂತ. ಕೊನೆಗೆ ಸಂಜಯ್ ಖಾನ್ ಅವರೇ ಬಂದು ರಾಜ್ಕುಮಾರ್ ಅವರ ಕ್ಷಮೆ ಕೇಳಿ ಆ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ. ಇನ್ನು ಗೋಕಾಕ್ ಚಳುವಳಿಯ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ, ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಜೊತೆಗೆ ಕನ್ನಡ ಚಿತ್ರಗಳಲ್ಲಿ ಕನ್ನಡದ ಸಾಹಿತ್ಯದ ಕಂಪನ್ನು ಬೀರುವ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರು ಮಾಡಿರುವ ಕೆಲಸವನ್ನು ಯಾರೂ ಕಡೆಗಣಿಸುವ ಹಾಗಿಲ್ಲ. ಯಾಕೆಂದರೆ ಕಾದಂಬರಿಗಳನ್ನು ಆಧರಿಸಿದ ಚಿತ್ರಗಳು, ಆ ಚಿತ್ರಗಳಲ್ಲಿ ಭಾಷಾ ಪ್ರೇಮದ ಗೀತೆಗಳು, ಜೊತೆಗೆ ಕವಿವರ್ಯರು ಬರೆದಿರುವಂಥ ಕನ್ನಡ ಭಾಷಾ ಪ್ರೇಮವನ್ನು ಬೀರುವಂಥ ಹಾಡುಗಳು, ಇವೆಲ್ಲವನ್ನು ಬಳಕೆ ಮಾಡಿಕೊಂಡು ಕನ್ನಡವನ್ನು ಒಂದು ಶ್ರೀಮಂತ ಭಾಷೆಯನ್ನಾಗಿ ಬೆಳೆಸುವಲ್ಲಿ ರಾಜ್ಕುಮಾರ್ ಅವರ ಕೊಡುಗೆ ಅಪಾರವಾಗಿದೆ. ಅದರಿಂದ ಅದನ್ನು ನಾವು ಖಂಡಿತವಾಗಿಯೂ ಗೌರವಿಸಬೇಕು. ನೋಡಿ, ಆ ಕಾಲದಲ್ಲಿ ಭಾರತದ ಎಲ್ಲ ಭಾಷೆಗಳಲ್ಲಿ ಜನಪ್ರಿಯ ನಾಯಕರು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದರು. ಆದರೆ ನಮಗೆ ತಿಳಿದಿರುವ ಮಟ್ಟಿಗೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಲ್ಲಿ ಭಾಷಾ ಪ್ರೇಮವನ್ನು
ತಮ್ಮ ಗೀತೆಗಳ ಮೂಲಕ, ತಮ್ಮ ಸಂಭಾಷಣೆಗಳ ಮೂಲಕ ಹಾಗೂ ದೃಶ್ಯಗಳ ಮೂಲಕ ಕಟ್ಟಿಕೊಟ್ರಲ್ಲ, ಆ ರೀತಿಯಲ್ಲಿ ಬೇರೆ ಯಾವುದೇ ಭಾಷೆಯ ನಾಯಕರು ತಮ್ಮ ಭಾಷೆಯ ಬಗ್ಗೆ ಮಾಡಿರುವ ಉದಾಹರಣೆ ನಮಗಂತೂ ಗೊತ್ತಿಲ್ಲ. ನೋಡಿ, ರಾಜ್ಕುಮಾರ್ ಅವರು ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಗಾಯಕರಾಗಿ ಹೊರಹೊಮ್ಮಿದ ಮೇಲೆ ದಾಸಶ್ರೇಷ್ಠರ ಕೃತಿಗಳು, ಕವಿವರ್ಯರ ಭಾವಗೀತೆಗಳು, ಕನ್ನಡ ಪ್ರೇಮದ ಗೀತೆಗಳು ಇವೆಲ್ಲವನ್ನೂ ತಮ್ಮ ಕಂಠದ ಮೂಲಕ ಅಮರವಾಗಿಸಿ ಇವತ್ತು ಕನ್ನಡಿಗರು ಹೆಮ್ಮೆಯಿಂದ ಅದನ್ನು ನೆನೆಸಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಕನ್ನಡದಲ್ಲಿ ಡಬ್ಬಿಂಗ್ ಚಿತ್ರಗಳ ಹಾವಳಿ ಆರಂಭದಲ್ಲಿ ಇತ್ತು. ಅದರಿಂದಾಗಿ ಮೂಲ ಕನ್ನಡ ಚಿತ್ರಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿತ್ತು. ಆ ದಿನಗಳಲ್ಲಿ ರಾಜ್ಕುಮಾರ್ ಅವರು ಅದನ್ನು ಆಗಬಾರ್ದು ಅಂತ ಹೇಳಿ ಕನ್ನಡ ಚಳುವಳಿಗಾರರು, ಅನೇಕರು, ಸಾಹಿತಿಗಳು, ರಾಜ್ಕುಮಾರ್ ಅವರು ಎಲ್ಲರೂ ಸೇರಿ ಅದನ್ನು ವಿರೋಧ ಮಾಡ್ತಾರೆ. ನೋಡಿ, ಸಂವಿಧಾನಾತ್ಮಕವಾಗಿ ಅದು ಯಾವುದೇ ಒಂದು ಕಾನೂನಿನ ಕಟ್ಟಳೆಗೆ ಒಳಪಟ್ಟಿಲ್ಲ. ಆದರೆ ರಾಜ್ಕುಮಾರ್ ಇರುವವರೆಗೆ ಯಾರೂ ಅದನ್ನು ಮತ್ತೆ ಕರ್ನಾಟಕದಲ್ಲಿ ಪ್ರಾರಂಭ ಮಾಡುವಂಥ ಒಂದು ಧೈರ್ಯವನ್ನು ಮಾಡಲಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಇಲ್ಲಿ ಗಟ್ಟಿಯಾಗಿ ಬೇರೂರೋದಕ್ಕೆ ಸಹಾಯವಾಯಿತು. ಆದರೆ ರಾಜ್ಕುಮಾರ್ ಅವರು ಕಣ್ಮರೆಯಾದ ಮೇಲೆ ನಿಧಾನವಾಗಿ ಆ ಡಬ್ಬಿಂಗ್ ಅನ್ನೋದು ಸಂವಿಧಾನಾತ್ಮಕವಾಗಿ ನಮ್ಮಲ್ಲಿ ಬಂದಿದೆ. ಇದರಿಂದಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂಥ ಯಾವುದೇ ಒಂದು ತೊಂದರೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಕಿರುತೆರೆಯಲ್ಲಿ ಮಾತ್ರ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ನಿಧಾನವಾಗಿ ಸದಭಿರುಚಿಯ ಕನ್ನಡ ಕಂಪಿನ ಧಾರಾವಾಹಿಗಳು ಮರೆಯಾಗ್ತಾ ಹೋಗ್ತಾ ಇದೆ. ಹಿಂದಿಯಲ್ಲಿ, ಬೇರೆ ಭಾಷೆಗಳಲ್ಲಿ ತೆಗೆದಂಥ ಹಳಸಲು ಧಾರಾವಾಹಿಗಳನ್ನು ಇಲ್ಲಿ ಒಂದು ವಿಚಿತ್ರವಾದ ಕನ್ನಡದ ಭಾಷೆಗಳ ರೂಪದಲ್ಲಿ ನೋಡಬೇಕಾದಂಥ ಒಂದು ದುಸ್ಥಿತಿ ಬಂದಿದೆ. ರಾಜ್ಕುಮಾರ್ ಅವರು ಇದ್ದಿದ್ದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ರಾಜ್ಕುಮಾರ್ ಅವರ ಭಾಷಾ ಬದ್ಧತೆಯನ್ನು ನಾವು ಗೌರವಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.